ರೇಣುಕಾಸ್ವಾಮಿ ಕೊಲೆಗೆ ಆಯುಧಗಳನ್ನ ಬಳಕೆ ಮಾಡಲಾಗಿದೆ. ಪೊಲೀಸ್ ಲಾಠಿ, ಮರದ ಕೊಂಬೆಯನ್ನ ಬಳಕೆ ಮಾಡಲಾಗಿತ್ತು. ಕಟ್ ಹಾಕೋದಕ್ಕೆ ಹಗ್ಗ, ಜೊತೆಗೆ ಆತನಿಗೆ ಕರೆಂಟ್ ಶಾಕ್ ಕೊಡೋದಕ್ಕೆ ಡಿವೈಸ್ ಮೆಗ್ಗರ್, ಇದನ್ನ ಬಳಕೆ ಮಾಡಿದ್ದಾರೆ ಆರೋಪಿಗಳು. ಅದನ್ನೆಲ್ಲ ಅವತ್ತೇ ವಶಕ್ಕೆ ಪಡ್ಕೊಂಡಿದ್ರು. ಮಹಜರ್ ಮಾಡಿದಾಗ್ಲೂ ಕೂಡ ಸ್ಥಳಕ್ಕೆ ಕರ್ಕೊಂಡು ಹೋಗಿ ಆರೋಪಿಗಳನ್ನ ಯಾವ್ಯಾವ ಆಯುಧಗಳಿಂದ ಹಲ್ಲೆ ಮಾಡಲಾಗಿದೆ, ಆ ಘಟನೆಯ ಮರು ಸೃಷ್ಟಿಯನ್ನ ಅವತ್ತೇ ಪೊಲೀಸರು ಮಾಡಿದ್ರು. ನೋಡಿ, ಪೊಲೀಸ್ ಲಾಠಿ, ಮರದ ಕೊಂಬೆ, ಅಲ್ಲಿದ್ದಂಥ ರೀಪೀಸ್ಗಳು, ರೇಣುಕಾಸ್ವಾಮಿಯನ್ನ ಶೆಡ್ನಲ್ಲಿ ಕಟ್ ಹಾಕೋದಕ್ಕೆ ಹಗ್ಗ, ಆತನಿಗೆ ಶಾಕ್ ಕೊಡೋದಕ್ಕೆ ಮೆಗ್ಗರ್ ಡಿವೈಸ್, ಇದೆಲ್ಲ ಆಯುಧಗಳನ್ನ ಅವರು ಬಳಕೆ ಮಾಡಿದ್ದಾರೆ. ನ್ಯೂಸ್ 18ಗೆ ಮತ್ತಷ್ಟು ಎಕ್ಸ್ಕ್ಲೂಸಿವ್ ಫೋಟೋಗಳು ಲಭ್ಯವಾಗಿದೆ. ಚಾರ್ಜ್ ಶೀಟ್ 3991 ಪುಟಗಳು, ಸಾಕ್ಷಿಯಾಗಿ ಕನ್ಸಿಡರ್ ಮಾಡಿರುವುದು 231 ಜನರ ಹೇಳಿಕೆಗಳು. ಇಲ್ಲಿ ಆಯುಧಗಳು ಏನ್ ಬಳಕೆ ಮಾಡಿದ್ದಾರೆ ಆತನಿಗೆ ಚಿತ್ರ ಹಿಂಸೆ ಕೊಡೋದಕ್ಕೆ, ಆತನನ್ನ ಕೊಲ್ಲೋದಕ್ಕೆ, ಸೊ ಆ ಬಗ್ಗೆ ಈಗ ಎಕ್ಸ್ಕ್ಲೂಸಿವ್ ಆಗಿ ಡೀಟೇಲ್ಸ್ ಸಿಗ್ತಾ ಇದೆ. ಶೆಡ್ನಲ್ಲಿ ಏನೇನ್ ಸಿಗುತ್ತೆ ಎಲ್ಲದರಿಂದನೂ ಆರೋಪಿಗಳು ಥಳಿಸಿದ್ದಾರೆ. 14 ಆರೋಪಿಗಳು ಪ್ರಮುಖವಾಗಿ. ಅದನ್ನು ಹೊರತುಪಡಿಸದೆ ಒಂದು ಮೆಗ್ಗರ್ ಡಿವೈಸ್ ಅನ್ನು ಕೂಡ ಮತ್ತೆ ಅಲ್ಲಿ ತಂದು ಆತನಿಗೆ ಕರೆಂಟ್ ಶಾಕ್ ಕೊಡೋ ಮುಖಾಂತರ ಚಿತ್ರ ಹಿಂಸೆಯನ್ನ ನೀಡಲಾಗಿದೆ. ನೋಡಿ, ಎಕ್ಸ್ಕ್ಲೂಸಿವ್ ಫೋಟೋಸ್ ಮತ್ತೆ ತೋರಿಸ್ತಾ ಇದ್ದೀವಿ. ಹಲ್ಲೆಗೆ ಲಾಠಿ, ಹಗ್ಗ, ಮೆಗ್ಗರ್ ಡಿವೈಸ್, ಆ ಮರದ ಕೊಂಬೆಗಳು, ಅಲ್ಲಿ ಏನೇನ್ ಸಿಗುತ್ತೆ ಎಲ್ಲವನ್ನು ಯೂಸ್ ಮಾಡಿದ್ದಾರೆ. ಮರದ ಕೊಂಬೆಯಿಂದ ಹಿಡಿದು ಮೆಗ್ಗರ್ ಡಿವೈಸ್ ತನಕ ಕೈಯಿಂದಾನೂ ಹೊಡೆದಿದ್ದಾರೆ. ಕರೆಂಟ್ ಶಾಕ್ ಅನ್ನು ಕೂಡ ಆತನಿಗೆ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಅಲ್ಲೇ ಶೆಡ್ನಲ್ಲಿ ಸಿಕ್ಕಂತ ವಸ್ತುಗಳು. ಮರದ ಕೊಂಬೆ, ಈ ಲಾಠಿ, ಇದು ಆ ಲಾಠಿ ಮುರಿದು ಹೋಗಿದೆ. ಎಷ್ಟು ಮಟ್ಟಿಗೆ ಅವನಿಗೆ ಹೊಡೆದಿರ್ಬೋದು. ಹಾಗಾದ್ರೆ ಈ ಲಾಠಿನೇ ಮುರಿದು ಹೋಗಿದೆ ಅಂದ್ರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಮನಸೋ ಇಚ್ಛೆ ಬೇಕಾಬಿಟ್ಟಿ ಆತನ ಮೇಲೆ ಹಲ್ಲೆ ಮಾಡಿದ್ದಾರೆ. ಲಾಠಿನೇ ಮುರಿದು ಹೋಗಿದೆ. ಇಷ್ಟೆಲ್ಲ ಅವಶ್ಯಕತೆ ಇತ್ತ ಕ್ರೂರತ್ವ ಮೆರೆಯೋದು, ಹೀರೋಯಿಸಂ ತೋರಿಸೋದು? ತೆರೆ ಮೇಲೆ ತೋರಿಸ್ಲಿ, ಬೇಡ ಅನ್ನಲ್ಲ. ಇಲ್ಲ, ಆತ ತಪ್ಪು ಮಾಡಿದ್ದ, ಇಲ್ಲ ಅಂತಲ್ಲ. ಆದ್ರೆ ಇಷ್ಟು ಕ್ರೂರವಾಗಿ ಥಳಿಸಿ ಸಾಯಿಸುವಷ್ಟು ತಪ್ಪೇನಾದ್ರೂ ಮಾಡಿದ್ದ ಅವನ? ಅದಕ್ಕೆ ಬೇರೆ ರೀತಿಯಲ್ಲಿ ಕ್ರಮಗಳಿತ್ತಲ್ಲ. ಜಸ್ಟ್ ಒಂದು ಕಂಪ್ಲೇಂಟ್ ಕೊಟ್ಟಿದ್ರೆ ಸಾಕಾಗ್ತಿತ್ತಲ್ಲ. ಅಟ್ಲೀಸ್ಟ್ ಆತನನ್ನ ಸಹಚರರೇ ಕರ್ಕೊಂಡ್ಬಂದ್ರು, ಬುದ್ಧಿ ಹೇಳಿ ಕಳಿಸಿದ್ರೆ ದರ್ಶನ್ ವ್ಯಕ್ತಿತ್ವ ಇನ್ನೂ ಎತ್ತರಕ್ಕೆ ಹೋಗ್ತಾ ಇತ್ತಲ್ಲ. ಅದನ್ನು ಬಿಟ್ಟು ಅಲ್ಲಿ ಸಹಚರರ ಮುಂದೆ, ತನ್ನ ಪ್ರೇಯಸಿ ಮುಂದೆ ಹೀರೋಯಿಸಂ ತೋರ್ಸಕ್ ಹೋಗಿ ಒಂದು ಪ್ರಾಣವನ್ನೇ ಬಲಿ ತಗೊಂಡಿದ್ದಾರೆ 14 ಜನ ಸೇರ್ಕೊಂಡು. ಹಲ್ಲೆಗೆ ಲಾಠಿ ಯೂಸ್ ಮಾಡಿದ್ದಾರೆ, ಆ ಲಾಠಿ ಮುರಿದು ಹೋಗಿದೆ. ಹಗ್ಗವನ್ನ ಯೂಸ್ ಮಾಡಿದ್ದಾರೆ ರೇಣುಕಾಸ್ವಾಮಿಯನ್ನ ಕಟ್ ಹಾಕೋದಕ್ಕೆ. ಮರದ ಕೊಂಬೆಗಳು, ರೀಪೀಸ್ಗಳು, ಪಟ್ಟಣಗೆರೆ ಶೆಡ್ ಅಲ್ಲಿ ಏನ್ ಸಿಗುತ್ತೆ ಎಲ್ಲದರಿಂದಲೂ ಕೂಡ ಆತನ ಮೇಲೆ ಹಲ್ಲೆ ಆಗಿದೆ. ಅಷ್ಟಕ್ಕೂ ತೃಪ್ತಿ ಆಗಲ್ಲ ಅವ್ರಿಗೆ. ಎಷ್ಟು ಕ್ರೂರಿಗಳು ನೋಡಿ ಅವರು. ಇದೆಲ್ಲ ಯೂಸ್ ಮಾಡಿದ್ರು ಕೂಡ, ಹಲ್ಲೆ ಮಾಡಿದ್ರು ಅವರಿಗೆ ತೃಪ್ತಿ ಆಗಲ್ಲ. ಕೈಯಿಂದ ಹೊಡೆದು ಸಾಕಾಯ್ತು ಅಂತ ಅನ್ಸುತ್ತೆ. ಅದಕ್ಕೆ ಮೆಗ್ಗರ್ ಡಿವೈಸ್ ತಗೊಂಬರ್ತಾರೆ ಹೋಗಿ. ಅದರಿಂದ ಕರೆಂಟ್ ಶಾಕ್ ಅನ್ನ ಅವನಿಗೆ ಕೊಡ್ತಾರೆ, ಚಿತ್ರ ಹಿಂಸೆ ಕೊಡ್ತಾರೆ. ಅವನ್ ನೋವನ್ನು ಅನುಭವಿಸ್ತಾ ಇದ್ರೆ ಇವ್ರದ್ದು ವಿಕೃತ ಮನೋಭಾವ ಅಲ್ವಾ? ಖುಷಿ ಅವರಿಗೆ. ಆತ ಕಿರ್ಚಾಡ್ತಾ ಇದ್ರೆ, ಆತ ನೋವು ಸಂಕಟದಿಂದ ನರಳಾಡ್ತಾ ಇದ್ರೆ. ನೋಡಿ, ಆಯುಧಗಳಿಗೆ ಏನೇನು ಯೂಸ್ ಮಾಡಿದ್ರು ಅನ್ನೋ ಎಕ್ಸ್ಕ್ಲೂಸಿವ್ ಫೋಟೋ ರಿಲೀಸ್ ಆಗಿದೆ ಈಗ. ಪೊಲೀಸ್ ಲಾಠಿ, ನಾನು ಆಗ್ಲೇ ಹೇಳ್ತಾ ಇದ್ದೆ ಎಷ್ಟು ಅಂದ್ರೆ ತೀವ್ರ ರೀತಿಯಲ್ಲಿ ಹಲ್ಲೆ ಮಾಡಿದ್ದಾರೆ ಅವನ ಮೇಲೆ ಅಂತಂದ್ರೆ ಆ ಲಾಠಿನೇ ಮುರಿದೋಗಿದೆ. ಅದು ತುಂಬಾ ಗಟ್ಟಿ ಇರುತ್ತೆ ಪೊಲೀಸ್ ಲಾಠಿ, ಅದೇ ಮುರಿದು ಹೋಗೋ ಲೆವೆಲ್ಗೆ ಆತನಿಗೆ ಥಳಿಸಿದ್ದಾರೆ. ಮಧ್ಯದಲ್ಲಿ ತೋರಿಸ್ತಾ ಇದ್ದೀವಿ ಫೋಟೋ, ಸ್ಕ್ರೀನ್ ಮಧ್ಯಭಾಗದಲ್ಲಿ. ಅದು ಮರದ ಕೊಂಬೆ, ಅದು ಅಲ್ಲೇ ಪಟ್ಟಣಗೆರೆ ಶೆಡ್ನಲ್ಲಿ ಸಿಕ್ಕಿರುತ್ತೆ. ಕೈಗೆ ಸಿಕ್ಕಿದ್ರಿಂದ ಅದನ್ನು ಥಳಿಸಿದ್ದಾರೆ. ಇನ್ನು ಹಗ್ಗ ಮತ್ತೆ ಮೆಗ್ಗರ್ ಡಿವೈಸ್. ಹಗ್ಗ ಯಾಕೆ ಯೂಸ್ ಮಾಡಿದ್ರು ಅಂದ್ರೆ ಅವನನ್ನು ಕಟ್ ಹಾಕಕ್ಕೆ. ಮೆಗ್ಗರ್ ಡಿವೈಸ್ ಯೂಸ್ ಮಾಡಿರೋದು ಆತನಿಗೆ ಕರೆಂಟ್ ಶಾಕ್ ಅನ್ನ ಕೊಡೋದಕ್ಕೆ. ಈ ಆರೋಪಿಗಳ ಮನಸ್ಸು ಎಷ್ಟು ವಿಕೃತಿಯಿಂದ ಕೂಡಿದೆ ಅನ್ನೋದಕ್ಕೆ ಈ ಆಯುಧಗಳೇ ಸಾಕ್ಷಿಯಾಗುತ್ತೆ. ಕೈಗೆ ಸಿಕ್ಕಿದ್ರಿಂದ ಹೊಡೆದಿದ್ದಾರೆ, ಅದೂ ಸಾಲದು ಅಂತ ಹೇಳಿ ಆತನಿಗೆ ಮತ್ತಷ್ಟು ಚಿತ್ರ ಹಿಂಸೆ ಕೊಟ್ಟು ತಾವು ಅದನ್ನ ನೋಡಿ ಖುಷಿ ಪಡಬೇಕು ಅಂತ ಹೇಳಿ ಕರೆಂಟ್ ಶಾಕ್ ಅನ್ನು ಆರೋಪಿಗಳು ಕೊಟ್ಟಿದ್ದಾರೆ. ಚಾರ್ಜ್ ಶೀಟ್ ಕೋರ್ಟಿಗೆ ಸಬ್ಮಿಟ್ ಆಗ್ತಾ ಇದ್ದಂಗೆ
ಒಂದೊಂದೇ ಎಕ್ಸ್ಕ್ಲೂಸಿವ್ ಫೋಟೋಗಳು ಪೊಲೀಸರ ಒಂದು ಕಾರ್ಯವೈಖರಿಗೆ ಮತ್ತೊಮ್ಮೆ ಇಲ್ಲಿ ಅಭಿನಂದನೆಯನ್ನ ಹೇಳಲೇಬೇಕು, ಶಹಬ್ಬಾಸ್ ಗಿರಿಯನ್ನ ಕೊಡಲೇಬೇಕು. ತ್ವರಿತಗತಿಯಾಗಿ ಈ ಹೈ ಪ್ರೊಫೈಲ್ ಕೇಸ್ನ ವಿಚಾರಣೆ ಸಂದರ್ಭದಲ್ಲಿ ಇಂಚಿಂಚೂ ಸಾಕ್ಷಿಯನ್ನ ಪೊಲೀಸರು ಜಾಲಾಡಿದ್ದಾರೆ. ತನಿಖೆ ಸಂದರ್ಭದಲ್ಲಿ ಆ ಎಲ್ಲ ಸಾಕ್ಷಿಗಳನ್ನ ಕೋರ್ಟ್ಗೆ ಚಾರ್ಜ್ ಶೀಟ್ ಅಲ್ಲಿ ಅಟ್ಯಾಚ್ ಮಾಡಿ ಸಬ್ಮಿಟ್ ಮಾಡಿದ್ದಾರೆ. ಎಷ್ಟು ಕ್ರೂರತ್ವದಿಂದ ಅವ್ರ ಮನಸ್ಸು ಕೂಡಿತ್ತು, ವಿಕೃತಿಯಿಂದ ಕೂಡಿತ್ತು ಅನ್ನೋದಕ್ಕೆ ಈ ಫೋಟೋಗಳೇ ಸಾಕ್ಷಿ ಆಗ್ತಾ ಇದೆ. ಬೆಳಿಗ್ಗೆಯಿಂದ ರಿಲೀಸ್ ಆಗ್ತಾ ಇದೆಯಲ್ಲ ಬ್ಯಾಕ್ ಟು ಬ್ಯಾಕ್. ಆತನ ಮೈ ಮೇಲೆ ಅಂದ್ರೆ ರೇಣುಕಾಸ್ವಾಮಿ ಮೈ ಮೇಲೆ ಇದ್ದಂತ ಗುರುತುಗಳಿದೆಯಲ್ಲ, ಇದರಿಂದಾನೇ ಸೃಷ್ಟಿಯಾಗಿರೋದು, ಇದೇ ಆಯುಧಗಳಿಂದ ಸೃಷ್ಟಿಯಾಗಿರೋದು. ಪವಿತ್ರ ಗೌಡ ಚಪ್ಲಿಲ್ ಹೊಡೆದ್ರೆ ಉಳಿದಂತ ಆರೋಪಿಗಳು ನೋಡಿ, ಪೊಲೀಸ್ ಲಾಠಿ, ಮರದ ಕೊಂಬೆ, ರೀಪೀಸ್ ಅನ್ನು ಇನ್ಫ್ಯಾಕ್ಟ್ ಯೂಸ್ ಮಾಡಿದ್ದಾರೆ ಅಂತ ಮಾಹಿತಿಗಳಿತ್ತು. ಇನ್ನು ಹಗ್ಗ, ಮೆಗ್ಗರ್ ಇದೆಲ್ಲ ಯೂಸ್ ಮಾಡಿದ್ದಾರೆ. ಹೇಗೆ ತಡ್ಕೊಂಡಿರ್ಬೋದು ಆ ಜೀವ? ಹಾಗಾದ್ರೆ ಸಣ್ಣ ಜೀವ ನೋಡಕ್ಕೆ ರೇಣುಕಾಸ್ವಾಮಿ ಅದು. ಈ ಆರೋಪಿಗಳು ನೋಡಿದ್ರೆ ದಡೂತಿ ದೇಹದವರು, 14 ಜನ ಒಟ್ಟು ಇದ್ದಿದ್ದು. ನಿರಂತರವಾಗಿ ಆತನ ಮೇಲೆ ಹಲ್ಲೆ ಮಾಡಿದ್ದಾರೆ. ಒಬ್ರಾದ್ಮೇಲೆ ಒಬ್ರು ನಾನ್ ಸ್ಟಾಪ್ ಆಗಿ ಸಿಕ್ಕ ಆಯುಧಗಳಿಂದ ಹಲ್ಲೆ ಮಾಡಿದ್ದಾರೆ. ಆತ ಪರಿಪರಿಯಾಗಿ ಬೇಡ್ಕೊಂಡ್ರು ಬಿಟ್ಟಿಲ್ಲ. ನಿರಂತರವಾಗಿ ಹಲ್ಲೆ ಮಾಡಿದಂತ ಪರಿಣಾಮ ಆತ ಪ್ರಾಣವನ್ನೇ ಕಳ್ಕೊಂಡ್ಬಿಟ್ಟಿದ್ದಾನೆ. ಆತನ ಮೈ ಮೇಲಿರುವಂತ ಗುರುತುಗಳೇ ಇದಕ್ಕೆ ಸಾಕ್ಷಿ. ಆತನ ಶವ ಸಿಕ್ಕಾಗ ಅದು ನೀಲಿಗಟ್ಟಿ ಹೋಗಿತ್ತು. ಆ ಮೆಗ್ಗರ್ ಡಿವೈಸ್ ಇಂದ ಹೊಡೆದಿದ್ದು, ಆ ಮರದ ಕೊಂಬೆಗಳು, ಲಾಠಿಯಿಂದ ಹೊಡೆದಂತ ಬಾಸುಂಡೆ, ಆ ಬರೆಗಳು, ಅದೇ ಸಾಕ್ಷಿ ಹೇಳ್ತಾ ಇತ್ತು ಎಷ್ಟು ಕ್ರೂರತೆಯಿಂದ ಆತನನ್ನ ಕೊಲೆ ಮಾಡಿದ್ದಾರೆ ಅಂತ. ಇದೀಗ ಸಾಕ್ಷಿಗಳು ಅಧಿಕೃತವಾಗಿ ಸಿಗ್ತಾ ಇದೆ ನೋಡಿ. ಪೊಲೀಸರು ತನಿಖೆ ಸಂದರ್ಭದಲ್ಲಿ ಕಲೆಕ್ಟ್ ಮಾಡಿದಂತ ಸಾಕ್ಷಿಗಳಿದು. ಒಂದ್ ಕಡೆ ಸ್ವಾಮಿ ಕೊಲೆ ಕ್ಷಣದ ಫೋಟೋದಲ್ಲಿ ಎಡಗೈ ಮೇಲೆ ಆ ಗಾಯದ ಗುರುತುಗಳನ್ನ ತೋರಿಸ್ತಾ ಇದ್ದೀವಿ. ಬೆನ್ನ ಮೇಲೆ ಸಿಕ್ಕಾಪಟ್ಟೆ ಹಲ್ಲೆ ಮಾಡಿದ್ದಾರೆ. ಆತನನ್ನ ಯಾವ ತರ ಥಳಿಸಿದ್ರು ಅಂದ್ರೆ ಆತನ ಪಕ್ಕೆಲುಬು ಮುರಿದು ಅದು ಶ್ವಾಸಕೋಶಕ್ಕೆ ಹೋಗಿ ಅಂಟ್ಕೊಂಡಿತ್ತು, ಚುಚ್ಕೊಂಡಿತ್ತು. ಅಷ್ಟು ಫೋರ್ಸ್ ಅಲ್ಲಿ ಆತನ ಮೇಲೆ ಥಳಿತ ಆಗಿತ್ತು. ಅಷ್ಟೇ ಅಲ್ಲ, ದರ್ಶನ್ ಖುದ್ದಾಗಿ ಪಟ್ಟಣಗೆರೆ ಶೆಡ್ ಅಲ್ಲಿ ಸೀಸ್ ಆಗಿ ನಿಂತಿದ್ದಂತ 2 ಲಾರಿಗಳಿಗೆ ಆತನನ್ನ ಎಸ್ತಿದ್ದಾರೆ. ಆತನ ತಲೆ ಹೋಗಿ ಲಾರಿಗೆ ಬಡ್ದಿದೆ. ಮೆದುಳಿನಲ್ಲಿ ರಕ್ತಸ್ರಾವ ಆಗಿದೆ. ಕೇವಲ ಈ ಆಯುಧಗಳಿಂದ ಮಾತ್ರ ಹಲ್ಲೆ ಮಾಡಲಾಗಿರೋದು ಅಂತ ತಿಳ್ಕೋಬೇಡಿ. ಆತನನ್ನ ಯಾವುದೋ ವಸ್ತುಗಳನ್ನು ಎಸಿತಾರಲ್ಲ ಆ ರೀತಿಯಾಗಿ ತೆಗೆದು ಒಗಾಸಿದ್ದಾರೆ, ಎತ್ತಿ ಬಿಸಾಡಿದ್ದಾರೆ. ಆತನ ಇಡೀ ಬಾಡಿ ಏನಿದೆ ಅದೆಲ್ಲ ಡ್ಯಾಮೇಜ್ ಆಗಿ ಹೋಗಿದೆ, ಎಲ್ಲ ಪಾರ್ಟ್ಸು ಡ್ಯಾಮೇಜ್ ಆಗಿ ಹೋಗಿದೆ. ಆ ರೀತಿಯಲ್ಲಿ ಆತನನ್ನ ಥಳಿಸಲಾಗಿದೆ. ಇಷ್ಟಕ್ಕೆ ಮುಗಿಯಲ್ಲ ಅವ್ರ ವಿಕೃತಿ. ಆತನ ಪ್ರೈವೇಟ್ ಪಾರ್ಟ್ಸ್ಗೂ ಕೂಡ ಒದ್ದಿದ್ದಾರೆ ಶೂ ಕಾಲಿನಿಂದ. ಅದರಿಂದಾನೂ ಕೂಡ ಆತ ಸಾವನ್ನಪ್ಪಿದ್ದಾನೆ ಅಂತ ಮರಣೋತ್ತರ ಪರೀಕ್ಷೆಯ ವರದಿನೇ ಹೇಳ್ತಾ ಇದೆ. ಬೆಳಿಗ್ಗೆಯಿಂದ ರಿಲೀಸ್ ಆಗ್ತಿರುವಂತ ಎಕ್ಸ್ಕ್ಲೂಸಿವ್ ಫೋಟೋಸ್ ನೋಡಿದಾಗ ನಿಜಕ್ಕೂ ಶಾಕ್ ಆಗುತ್ತೆ. ಇಷ್ಟೊಂದು ಬೇಕಾಗಿತ್ತ ವಿಕೃತಿ ಮೆರೆಯೋದು? ಕೋಪ ಇರಬಹುದು. ಆತ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದ, ಕೆಟ್ಟದಾಗಿ ಫೋಟೋ ಕಳಿಸಿದ್ದ, ಕೆಟ್ಟದಾಗಿ ಕಮೆಂಟ್ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಿದ್ದ. ಕರ್ಕೊಂಬಂದಾಗ ದರ್ಶನ್ ಅಟ್ಲೀಸ್ಟ್ ಬೈದಿದ್ರು ಸಾಕಾಗ್ತಿತ್ತು. ಅದನ್ನ ಬಿಟ್ಟು ಈ ರೀತಿ ಕಾನೂನನ್ನ ಕೈಗೆತ್ಕೊಂಡು ಒಬ್ಬ ವ್ಯಕ್ತಿ ಮೇಲೆ ತೀವ್ರ ರೀತಿಯಲ್ಲಿ ಅಮಾನುಷವಾಗಿ ಹಲ್ಲೆ ಮಾಡಿರೋದು ತಪ್ಪು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.